ಸೆಲ್ಫ್ ಎನ್ಯುಮರೇಷನ್ ನಾವು ಮಾಡಬೇಕು ಅಂತ ಹೇಳಿದರೆ ಮೊದಲಿಗೆ ನಾವು ಗೂಗಲಿಗೆ ಹೋದ್ರಿ se.census.government.in ಅಂತ ಹೇಳುವಂಥ ಪೋರ್ಟಲ್ಗೆ ನಾವು ಓಪನ್ ಮಾಡಬೇಕು. ಅದಾದ ನಂತರ ನಾವು ನಮ್ಮ ಸ್ಟೇಟನ್ನು ಚೂಸ್ ಮಾಡಬೇಕು. ಈಗ ನಾನಿಲ್ಲಿ ಕರ್ನಾಟಕವನ್ನು ಚೂಸ್ ಮಾಡಿದ್ದೇನೆ. ಹಾಗೆಯೇ ಅಲ್ಲಿ ಕೆಳಗೆ ಕೊಟ್ಟಿರುವಂಥ ಕ್ಯಾಪ್ಚಾ ಕೋಡನ್ನು ನಾನು ಪ್ರೆಸ್ ಮಾಡಬೇಕಾಗ್ತದೆ. ಅದಾದ ನಂತರ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಹೇಳುವಂಥದ್ದನ್ನು ಕೊಡಬೇಕು. ಆಮೇಲೆ ಅಲ್ಲಿ ವೆಲ್ಕಮ್ ಅಂತ ಹೇಳಿ ಬಂದಿರ್ತದೆ. ಅದಕ್ಕೆ ಓಕೆ ಅಂತ ಹೇಳಿ ಕೊಟ್ಟ ನಂತರ ಹೆಡ್ ಆಫ್ ದ ಫ್ಯಾಮಿಲಿಯ ಹೆಸರು ಮತ್ತು ಅವರ ಮೊಬೈಲ್ ನಂಬರನ್ನು ರಿಜಿಸ್ಟರ್ ಮಾಡಬೇಕು. ಇಮೇಲ್ ID ಆಪ್ಷನಲ್ಲಿ ಕೊಡ್ಬೋದು. ಅದಾದ ನಂತರ ರಿಜಿಸ್ಟರ್ಡ್ ನಂಬರಿಗೆ OTP ಬರ್ತದೆ. ಆಮೇಲೆ ವೆರಿಫೈ OTP ಅಂತ ಹೇಳಿ ಕೊಡಬೇಕಾಗ್ತದೆ. ಹೀಗೆ ಬಂದ ನಂತರ ನಮ್ಮ ಒಂದು ಲೊಕೇಶನ್ ಏನಿದೆ ಅದು ಎಲ್ಲಿ ಅಂತ ಹೇಳಿ ನಾವು ಪಿನ್ ಮಾಡಬೇಕಾಗ್ತದೆ. ಆಮೇಲೆ ಕನ್ಫರ್ಮ್ ಲೊಕೇಶನ್ ಕೊಡಬೇಕು. ಲೊಕೇಶನ್ ಕನ್ಫರ್ಮೇಷನ್ ಆದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಬೇಕು. ಆಮೇಲೆ ಇದು ನಮ್ಮ ಲೊಕೇಶನ್ ಡೀಟೇಲ್ಸನ್ನು ಚೂಸ್ ಮಾಡ್ತದೆ. ಎಸ್ ಅಂತ ಕೊಟ್ಟ ನಂತರ ನೆಕ್ಸ್ಟ್ ನಮ್ಮ ಮನೆ ಹೇಗಿದೆ, ಮನೆ ಪರಿಸ್ಥಿತಿ ಹೇಗಿದೆ ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ಚೂಸ್ ಮಾಡಬೇಕು. ಯಾವ ವಾಲನ್ನು ಯೂಸ್ ಮಾಡಿದ್ದೇವೆ, ರೂಫ್ ಹೇಗಿದೆ, ಅದೇ ರೀತಿ ಈಗ ನಾನು ಕಾಂಕ್ರೀಟ್ ಟೆರೇಸ್ ಮನೆ ಆಗಿರೋದು ಕಾಂಕ್ರೀಟ್ ಲಿವೇಬಲ್ ಕಂಡೀಷನಲ್ಲಿದೆ ಅಂತ ಹೇಳುವಂಥದ್ದು ಎಸ್ ಅಂತ ಕೊಡಬೇಕು. ಎಷ್ಟು ಜನ ಮನೆಯಲ್ಲಿ ಇದ್ದೀರಿ ಅಂತ ಹೇಳುವಂಥದ್ದನ್ನು ಚೂಸ್ ಮಾಡಬೇಕು. ಅದೇ ರೀತಿ ಹೆಡ್ ಆಫ್ ದ ಫ್ಯಾಮಿಲಿ ಅವರ ಹೆಸರನ್ನು ನಾವು ನಮೂದಿಸಬೇಕು ಮತ್ತು ಅವರ ಕಾಸ್ಟನ್ನು ಕೂಡ ನಾವು ಮೆನ್ಷನ್ ಮಾಡಬೇಕು. ST ಅಥವಾ ಅದರ್ಸ್ ಅಂತ ಹೇಳಿ ಸ್ವಂತ ಮನೆಯ ರೆಂಟೆಡ್ ಆ ಥರ ಹೇಳುವಂಥದ್ದನ್ನು ಕೂಡ ನಾವು ಮೆನ್ಷನ್ ಮಾಡಬೇಕಾಗ್ತದೆ. ಈ ಥರ ಡೀಟೇಲ್ಸನ್ನು ಫಿಲ್ ಮಾಡಿ ಆದ ನಂತರ ಇದನ್ನು ಸೇವ್ ಮಾಡಬೇಕು. ಸೊ ನೆಕ್ಸ್ಟ್ ಎಮ್ಯುನಿಟೀಸ್ ಅವೈಲೇಬಲ್ ಟು ದ ಹೌಸ್ ಹೋಲ್ಡ್ಸ್, ಯಾವ ರೀತಿಯ ಎಮ್ಯುನಿಟೀಸ್ಗಳಿದೆ ಅಂದರೆ ಈಗ ಕುಡಿಯುವ ನೀರಿನ ವ್ಯವಸ್ಥೆ ಯಾವ ರೀತಿ ಇದೆ, ಟ್ಯಾಪ್ ನೀರಾ ಅಥವಾ ಬಾವಿ ನೀರಾ ಅಂತ ಹೇಳುವಂಥದ್ದು ಚೂಸ್ ಮಾಡಬೇಕು. ಆಮೇಲೆ ಎಲೆಕ್ಟ್ರಿಸಿಟಿ ಹೇಗಿದೆ, ಆಮೇಲೆ ಟಾಯ್ಲೆಟ್ ಎಲ್ಲಿದೆ, ಹೊರಗಡೆ ಇದೆಯಾ, ಒಳಗಿದೆಯಾ, ಮುಕ್ತ ಶೌಚಾಲಯನ ಅಂತ ಹೇಳುವಂಥದ್ದನ್ನು ಕೂಡ ಒಂದಷ್ಟು ಡೀಟೇಲ್ಸ್ಗಳನ್ನು ಫಿಲ್ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ LPG ಕನೆಕ್ಷನ್ ಹೇಗಿದೆ, ಡ್ರೈನ್ ವಾಟರ್ ಸರ್ವಿಸಸ್ ಹೇಗಿದೆ, ಸೊ ಈ ಎಲ್ಲ ಡೀಟೇಲ್ಸ್ಗಳನ್ನು ಫಿಲ್ ಮಾಡಿ ಸೇವ್ ಮಾಡಬೇಕು. ನೆಕ್ಸ್ಟ್ ಮನೆಯಲ್ಲಿರುವಂಥ ಐಟಮ್ಸ್ಗಳ ಬಗ್ಗೆ, ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ರೇಡಿಯೋ ಇದೆಯಾ, ಇದ್ದರೆ ರೇಡಿಯೋ ಸೆಟ್ ಇದೆ ಅಥವಾ ಸ್ಮಾರ್ಟ್ಫೋನಲ್ಲಿ ಯೂಸ್ ಮಾಡ್ತೇವೆ ಅಥವಾ ಟೆಲಿವಿಷನ್ ಇದ್ದರೆ ಯಾವ ಕನೆಕ್ಷನನ್ನು ನಾವು ಕೊಟ್ಟಿದ್ದೇವೆ ಇದಕ್ಕೆ ಅಂತ ಹೇಳುವಂಥದ್ದು. ಮನೆಯಲ್ಲಿ ಇಂಟರ್ನೆಟ್ ಆಕ್ಸೆಸಿಬಲ್ ಇದ್ದರೆ ನಾವು ಲ್ಯಾಪ್ಟಾಪಿಗೆ ಯೂಸ್ ಮಾಡ್ತೇವೆ ಅಥವಾ ಮೊಬೈಲಿಗೆ ಯೂಸ್ ಮಾಡ್ತೇವೆ ಅಂತ ಹೇಳುವಂಥದ್ದನ್ನು ಕೂಡ ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ಸ್ ಮನೆಯಲ್ಲಿ ಇದೆಯಾ ಅಥವಾ ಟೆಲಿಫೋನ್ ಸರ್ವಿಸಸ್ ಮನೆಯಲ್ಲಿದ್ದರೆ ಯಾವ ರೀತಿಯ ಟೆಲಿಫೋನ್ ಸರ್ವಿಸಸ್, ಮೊಬೈಲ್ ಫೋನ್ ಸರ್ವಿಸಸ್, ಲ್ಯಾಂಡ್ಲೈನ್ ಸರ್ವಿಸಸ್ ಹೇಳುವಂಥದ್ದನ್ನು ಕೂಡ ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಅದಾದಮೇಲೆ ಮನೆಯಲ್ಲಿ ಕಾರ್ ಇದೆಯಾ, ಜೀಪ್ ಇದೆಯಾ, ವ್ಯಾನ್ ಇದೆಯಾ ಅಂತ ಹೇಳುವಂಥದ್ದು ಕೂಡ ಮೆನ್ಷನ್ ಮಾಡಬೇಕು. ಯಾವ ರೀತಿಯ ಒಂದು ಧನಧಾನ್ಯಗಳನ್ನು ನಾವು ಬಳಸ್ತೇವೆ, ಯಾವ ರೀತಿಯ ಒಂದು ಅಂದರೆ ಅನ್ನ ಊಟ ಮಾಡ್ತೇವೆ, ಅದರ ರೈಸ್, ಚಪಾತಿ ಆದರೆ ಗೋಧಿ, ಯಾವ ರೀತಿಯ ಫುಡ್ ಕಲ್ಚರ್ ನಮ್ಮಲ್ಲಿ ಇದೆ ಅಂತ ಹೇಳುವಂಥದ್ದನ್ನು ಕೂಡ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಸೊ ಒಂದ್ಸತಿ ಈ ಡೇಟಾ ಇದಾದಮೇಲೆ ಕನ್ಫರ್ಮ್ ಕೊಡಬೇಕು. ಆಮೇಲೆ ಪ್ರಿವ್ಯೂ ಮಾಡಬೇಕು, ನಾವು ಕೊಟ್ಟಿರುವಂಥ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ಹೇಳಿ. ಸೊ ನಾವೇನು ಕ್ವೆಶನ್ಗೆ ಫಿಲ್ ಮಾಡಿರ್ತೇವಲ್ಲ ಅದೆಲ್ಲವನ್ನು ಕೂಡ ಇದು ಪ್ರಿವ್ಯೂ ಮಾಡ್ತಾ ಇರ್ತದೆ.
ಸೊ ಇದಾದ ನಂತರ ಫೈನಲ್ ಸಬ್ಮಿಷನ್ ಕೊಡುವಾಗ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಇನ್ನು